ಗೀತಾ ಗೀತಾ ಜಗದಟ್ಟಿ ಮಲ್ಲ ಸೋಲರಿಯದ ಸರದಾರ ಎದುರಾಳಿಗಳ ಎದೆ ನಡುಗಿಸೋ ಗಂಡನೆಯ ಗಂಡು ಪೈಲ್ವಾನ್ ಮಲ್ಲಣ್ಣನ ಕುಸ್ತಿ ನೋಡ್ರಪ್ಪ. ಎದುರಾಳಿಗಳನ್ನ ಸದೆ ಪಡೆಯಲು ಹಸಿದ ಹೆಪ್ಪುಲಿಯಂತೆ ಕಾದು ನಿಂತಿರುವ ರೋಮಾಂಚನಕಾರಿಯಾದ ಹೋರಾಟವನ್ನ ನೋಡ್ರಪ್ಪ. ಬಾರೋ ಗೆಳೆಯ, ನೀನು ನನ್ನ ಹೆಗಲ ಮೇಲಿನ ಶಲ್ಯ ಅನ್ನುವ ರೀತಿ ಎದುರಾಳಿಯನ್ನ ಎತ್ತಿ ಹಿಡಿದ ಮಲ್ಲಣ್ಣ. ಬಿಗಿಯೋ ಪಟ್ಟು, ಹರವಿರೋ ಮೈಕಟ್ಟು, ತಟ್ಟು ತೋಳ್ ತಟ್ಟು ಬರುವ ಧೈರ್ಯ ಮಾಡಿದವ ಮಲ್ಲಣ್ಣನ ಮುಂದೆ ಕೊತ್ತಂಬರಿ ಕಟ್ಟು. ತಟ್ಟು ತಟ್ಟು ತೋಳ್ ತಟ್ಟು. ಈಗ ಮತ್ತೊಬ್ಬ ಜಟ್ಟಿಯ ಆಗಮನ. ಅನಾಮತ್ತಾಗಿ ಎತ್ತಿದ ಮಲ್ಲಣ್ಣನ ಕೈಲಿ ಈ ಜಟ್ಟಿ ತರಗಲೆ. ಈ ಊರಲ್ಲಿ ಯಾರು ಗಂಡುನೇ ಹೆತ್ತಿಲ್ವಾ? ಹೇಳ್ರ. ಯಾಕೋ ಇಲ್ಲ? ನೀನಾ? ನೀನು ನನ್ ಜೊತೆ ಕುಸ್ತಿ ಮಾಡ್ತೀಯಾ? ಯಾಕೋ ಬದುಕೋ ಆಸೆ ಇಲ್ವಾ? ಯಾಕೆ ನಿನಗಿಲ್ವಾ? ಏನೋ ಅಂದೆ, ಅಪ್ಪಂಗುಟ್ಟಿರೋ ಮಕ್ಳಿಲ್ವಾ ಅಂದ್ಯಾ? ಈ ಅಪ್ಪ ಹುಡ್ಸಿರೋ ಗಂಡು ಮಕ್ಳಿದ್ದಾರೆ, ಒಬ್ಬ ಅಲ್ಲ ಇಬ್ರು. ನಿನ್ನಂತ ತಿಗಣೆ ನಾವು ಹೊಸ್ಕಾಕೋಕೆ 2 ನಿಮಿಷ ಸಾಕು ಕಣೋ. ಅಬ್ಬರಿಸಿ ಬೊಬ್ಬಿರಿದರಿ ಲಾರಿಗೂ ಭಯವಿಲ್ಲ ಅಂತ ನಮ್ಮ ಅಣ್ಣವ್ರು ಹೇಳಿದ್ದಾರೆ. ಈಗ ನಮ್ಮ ಮಕ್ಕಳು ಹೇಳ್ತಾರೆ ನೋಡು. ಲೋ ಪಾಪಿ, ಈ ಬಿಪಿ ಹೇಳೋ ಮಾತನ್ನ ಕೇಳು. ನಿನಗೆ ಯಾರ ಕೈ ಸೋಲೋದಕ್ಕಿಷ್ಟ? ಇಬ್ರು ಒಟ್ಟಿಗೆ ಕಲ್ಸೋ. ನಿನ್ನನ್ನು ಮಣ್ಮುಗ್ಸೋದಕ್ಕೆ ಇಬ್ರು ಯಾಕೋ? ನನ್ನ ಒಬ್ಬ ಗಂಡು ಮಗ ಸಾಕು. ಮಗನೇ, ನನ್ ಮಗ ಹಾಕಿ ಹಾಕಿ, ಗಂಡು ಮಗ, ನನ್ ಮಗ ಹಾಕಿ ಹಾಕಿ, ನನ್ ಮಗ ಹಾಕಿ, ಗಂಡು ಮಗ ಹಾಕಿ ಹಾಕಿ, ನನ್ ಮಗ. ರೀ ಯಾಕ್ರಿ ಕೆಟ್ಟ ಕನ್ಸ್ ಬಿತ್ತಾ? ಕನ್ಸ? ಅಯ್ಯೋ ನಿನ್ ಮನೆ ಹಾಳಾಗೋಗ ಅಂತ ಬಯ್ಯೋ ಹಾಗೂ ಇಲ್ವಲ್ಲೇ? ಬೈದ್ರೆ ಹಾಳಾಗೋದು ನನ್ ಮನೆ. ದರಿದ್ರದವಳೆ, ನಿನ್ಗಂತೂ ಗಂಡೆತ್ ಕೊಡೋ ಭಾಗ್ಯ ಇಲ್ಲ. ಕನ್ಸಲ್ಲಾದ್ರೂ ನನಗೆ ಇಬ್ಬಿಬ್ರು ಗಂಡ್ಮಕ್ಳು ಅಂತ ಸಂಭ್ರಮ ಪಡೋದನ್ನ ಹಾಳು ಮಾಡ್ಬಿಟ್ಟಿಯಲ್ಲೇ. ಯಾಕೆ ಎಬ್ಬಿಸ್ತೆ? ಕಿರ್ಚಾಡ್ತಿದ್ರಿ. ಕಿರಿಸ್ತಿರ್ಲಿಲ್ಲ, ಸಂಭ್ರಮಿಸ್ತಾ ಇದ್ದೆ. ನನ್ ಕನ್ಸಲ್ಲಿ ಇಬ್ಬಿಬ್ರು ಗಂಡ್ಮಕ್ಳು ಅಂತ ಸಂಭ್ರಮಿಸ್ತಿದ್ದೆ. ಎತ್ ಮೇಲೆ ಇದ್ದೇ ಇದೆಯಲ್ಲ, ಒಂದು ದ್ರಾಬೆ, ಇನ್ನೊಂದು ಗೂಬೆ. ಆ ಭಗವಂತ ನಿನ್ ಪಾಲ್ಗೆ ಗಂಡು ಅನ್ನೋ ಲಾಭ ಕೊಡದೆ ನಷ್ಟ ಅನ್ನೋ 2 ಹೆಣ್ಮಕ್ಳು ಕೊಟ್ರು ಸತ್ತ. ಥೂ, ನಿನ್ ಜನ್ಮಕ್ ಬೆಂಕಿ ಹಾಕ. ರೀ, ಬೆಳಿಗ್ಗೆ ಹೆಣ್ಮಕ್ಳನ್ನ ಬೈಬೇಡ್ರಿ, ಅದು ಮನೆಗ್ ಶ್ರೇಯಸ್ಸಲ್ಲ. ಸರಿಯಾಗಿ ಹೇಳ್ದೆ. ಹೆಣ್ಣೆತ್ತಿನ ಮನೆಗೆ ಶ್ರೇಯಸ್ಸು ಸಿಗಲ್ಲ, ಯಶಸ್ಸು ಬರಲ್ಲ. ಕಷ್ಟ ಕರೆ ಮಾಡುತ್ತೆ, ನಷ್ಟ ಹಾಯ್ ಅನ್ನುತ್ತೆ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಸತ್ ಮೇಲೆ ಸಿಗೋ ನರ್ಕ ಅಡ್ವಾನ್ಸ್ ಆಗಿ ಬರುತ್ತೆ ಅಂದ್ರೆ ಅದು ಹೆಣ್ಣೆತ್ತಿನ ಮನೆ ಕಣೆ. ಹಾಗೆ ಹೇಳ್ಬೇಡ್ರಿ. ಇನ್ನೇನ್ಬೇಕು? ನಾನ್ ಅಂದಿರೋ ಮಾತ್ರಕ್ಕೆ ಅನಕೊಂಡ ಅನ್ನೋ ದರಿದ್ರವಾದ ಹೆಣ್ಮಕ್ಳು ಗಂಡ್ಮಕ್ಳಾಗಿ ಬದಲಾಗ್ಬಿಡ್ತಾರೋ? ಸುಶೀಲಾ, ಈ ದರಿದ್ರ ಅನ್ನೋ ಹೆಣ್ಮಕ್ಳು ಸಾಯೋರ್ಗೂ ಸಾಲು ಸುಳಿಲಿ ಸಿಕ್ಕಿಸ್ತಾನೆ ಇರ್ತಾರೆ ಕಣೆ. ಅಷ್ಟೇ ಅಲ್ಲ, ಹೆಣ್ಣೆತ್ರೆ ಬೆಳೆಸೋದಕ್ ಖರ್ಚು, ಓದ್ಸೋದಕ್ ಖರ್ಚು, ಮದ್ವೆ ಮಾಡೋದಕ್ ಖರ್ಚು, ಹೆರಿಗೆ ಖರ್ಚು, ಬಾಣ್ತನಕ್ಕೂ ಖರ್ಚು. ಇಷ್ಟೆಲ್ಲ ನಾವು ಮಾಡೋದ್ರಿಂದ ನಮ್ಗೇನಾದ್ರೂ ಉಪಯೋಗ ಇದ್ಯಾ? ಎಲ್ಲನೂ ಒತ್ಕೊಂಡು ಗಂಡನ ಮನೆಗೆ ಹೋಗ್ತಾರೆ. ಹೆಣ್ಣು ಕಡೆಗಾಲದಲ್ಲಿ ಬೆಂಕಿ ಹಾಕೋಕು ಉಪಯೋಗಕ್ಕೆ ಬರಲ್ವಲ್ಲೇ? ಅದೇ ಗಂಡಾಗಿದ್ದಿದ್ರೆ ಇವತ್ತು ನಾನು ಮಹಾರಾಜನ್ ತರ ಮೆರಿಬಹುದಾಗಿತ್ತು. ಒಟ್ಟಾರೆ ನನ್ನ ಮಾತಿನ ತಾತ್ಪರ್ಯ ಇಷ್ಟೇ. ಗಂಡು ಅಂದ್ರೆ ಲಾಭ, ಹೆಣ್ಣು ಅಂದ್ರೆ ನಷ್ಟ.
ಸರಿ, ಬಾಯಿ ತೊಳ್ಕೊಂಬನ್ನಿ, ಕಾಫಿ ರೆಡಿ ಮಾಡಿ. ನಾನ್ ಬರಲ್ಲ. ನಾನ್ ಬೆಳಗ್ಗೆ ಎದ್ದು ದ್ರಾಬೆಗಳ ಮುಖ ನೋಡಿದ್ರೆ ನನ್ ದಿನ ಕೆಡುತ್ತೆ. ರೀ, ಚಿಕ್ಕವಳು ರೂಮ್ನಲ್ಲಿ ಓದ್ಕೋತಾ ಇದ್ದಾಳೆ ಕಣ್ರಿ. ಅವಳು ದೊಡ್ಡವಳು ದ್ರಾಬೆ ಗೀತಾ ಅವಳೆಲ್ಲ ಹೋಗಿದ್ದಾಳೆ? ಕೆಲ್ಸಕ್ಕೆ ಹೋಗಿದ್ದಾಳೆ. ಓ, ದೊಡ್ಡ IAS ಆಫೀಸರು ಕೆಲ್ಸಕ್ಕೆ ಹೋಗಿದ್ದಾಳಂತೆ. ಕೆಲ್ಸಕ್ಕೆ ಮೂವ್ ಮಾರೋ ಕೆಲ್ಸ ಕೊಡೋದು ದೊಡ್ಡ ಬಿಲ್ಡಪ್. ಹೂವ ಬಂತು. ಅರೆ ಗೀತಾ, ಆಗ್ಲೇ 6 ಗಂಟೆ ಆಗೋಯ್ತೇನೆ. ಇನ್ನೂ 6 ಆಗಿಲ್ಲ ಅಜ್ಜಿ, 5:45. ಹೌದಾ? ನಮ್ಮನೆ ಗಡಿಯಾರಕ್ಕೆ ಸೋಮಾರಿತನ ಬಂದಿದೆ ಅಂತ ಅಂದ್ಕೊಂಡಿದ್ದೆ ಕಣೆ. 6 ಗಂಟೆ ಆಗಿಲ್ಲ ಅಂತ ಇನ್ನೂ ಕಾಫಿಗಿಡ್ಲಿಲ್ಲ ಕಣೆ. ನೀನ್ ತಾತನ ಜೊತೆ ಮಾತಾಡ್ತಾ ಕೂತಿರೋ, ನಾನು ಒಳಗೋಗಿ ಕಾಫಿಗಿಡ್ತೀನಿ. ಅಜ್ಜಿ, ಇವತ್ ನಿಮ್ ಕಾಫಿಗಿಂತ ಮುಖ್ಯ ನಿಮ್ ಆಶೀರ್ವಾದ. ಬೇಗ ಆಶೀರ್ವಾದ ಮಾಡಿ, ನಾನ್ ಹೊರಡ್ಬೇಕು. ಯಾವ್ದಕ್ಕೆ? ಯಾಕೆಷ್ಟು ಗಡಿಬಿಡಿ ಇವತ್ ನಿಂಗೆ? ಇವತ್ತು ನನ್ ಸೆಮಿಸ್ಟರ್ ಕೊನೆ ಪರೀಕ್ಷೆ ಮುಗಿದ್ಮೇಲೆ 10 ದಿನ ರಜಾ ಸಿಗುತ್ತೆ. ಆಗ ಬಂದು ಕೂತು ಆರಾಮ ಕಾಫಿ ಕುಡಿತೀನಿ, ಸರಿನಾ? ಆಮೇಲೆ ಈ ಸತಿನಾದ್ರೂ ನಾನ್ ಫಸ್ಟ್ ಬರ್ಲಿ ಅಂತ ಆಶೀರ್ವಾದ ಮಾಡಿದ್ರಿ ತಾನೆ? ಬರ್ತೀಯ ಕಣೆ. ಹೂ ಕಟ್ಟೋ ಈ ಕೈಗೆ ಉತ್ತರ ಬರ್ಕೊಟ್ ಬರೋಕೆ ಕಷ್ಟವೇನೆ? ಗೆದ್ದು ಬರ್ತೀಯ ನೀನು. ನಿಷ್ಠೆಯಿಂದ ಕಲಿತಾ ಇರೋ ನಿನಗೆ 2ನೇ ಸ್ಥಾನ ಕೊಟ್ಟಿರೋ ಆ ಭಗವಂತ ಈ ಸರ್ತಿ ಮನ್ಸ್ ಬದಲಾಯಿಸ್ಬಿಟ್ಟಿರ್ತಾನೆ, ನೋಡ್ತಾ ಇರೋ. ನಿಂಗೆ ನನ್ನ ಆಶೀರ್ವಾದದ ಜೊತೆಗೆ ಥ್ಯಾಂಕ್ಸ್ ವೆಂಕಮ್ಮ ಅಜ್ಜಿ. ಬರ್ತೀನಿ ತಾತ, ಹೋಗ್ ಬರ್ತೀನಿ, ಬಾಯ್. ಅಬ್ಬಬ್ಬಬ್ಬಬ್ಬ, ಏನ್ ಚೂಟಿ, ಏನ್ ಲವಲವಿಕೆ, ಏನ್ ಈ ಲಕ್ಷಣ. ವೆಂಕು, ಒಳ್ಳೇದನ್ನೆಲ್ಲ ಒಟ್ಟಾಗಿ ಸೇರಿಸಿ ಒಂದು ಹೆಸರಿಡಬೇಕು ಅಂದ್ರೆ ಅದು ಗೀತನೇ ಕಣೆ. ಇಂಥ ಹುಡುಗಿ ಕೈ ಹಿಡಿಯೋ ಅದೃಷ್ಟ ಯಾರ ಹಣೆಲ್ ಬರ್ದಿದ್ಯೋ ಏನೋ. ಯಾರದು? ಅವರೇ ಮಿನಿಸ್ಟರ್ ಸೂರ್ಯಪ್ರಕಾಶ್ ಹೆಂಡತಿ ಭಾನುಮತಿ, ಕಾರಲ್ಲಿರೋನ್ ತಾಯಿ. ತುಂಬಾ ಶಿಸ್ತು. ಹಾಗಾದ್ರೆ ಈಗ ಅವ್ರು ಬಂದು ಕುಡ್ದು ಮಲಗಿರೋ ಮಗನ ಬೈದು ಬುದ್ಧಿ ಹೇಳಿ ಒದ್ದು ಕರ್ಕೊಂಡೋಗ್ತಾರೆ. ಇರಿರು, ವಿಡಿಯೋ ಮಾಡ್ತೀನಿ, ಟ್ರೆಂಡ್ ಆಗುತ್ತೆ. ಸುಮ್ನಿರೋ. ಅವ್ರಿಗೆ ಮಗ ಅಂದ್ರೆ ತುಂಬಾ ಪ್ರಾಣ. ಮಗನ ಖುಷಿಗೋಸ್ಕರ ಯಾವ ಹಂತಕ್ಕೆ ಬೇಕಾದ್ರೂ ಹೋಗಿ ನಿಲ್ಲೋ ತಾಯಿ. ಈ ಕಾಲದಲ್ಲಿ ಇಂಥ ಅಮ್ಮ ಇರೋದು ತುಂಬಾ ಅಪರೂಪ. ತಂಗೆವ್ವ, ಛತ್ರಿ ಹಿಡಿಲ. ಅಗತ್ಯ ಇಲ್ದೇ ಇರುವಾಗ ಅಗತ್ಯ ಇಲ್ದೇ ಇರೋದನ್ನ ಹಿಡ್ಕೊಂಡ್ರೆ ಜನ ನಿನ್ನನ್ನ ಛತ್ರಿ ಅಂತಾರೆ. ತಂಗೆವ್ವ, ಮಗ ಬೀದಿಗೆ ತಂದ್ಬಿಟ್ಟ ಅಂತ ಬೇಜಾರೆ. ಬಾಯಿಗೆ ಬೀಗ ಹಾಕು. ಬೆಲೆ ಬಾಳೋ ಕಾರಲ್ಲಿ ಬಡ್ ಬೀದಿಲಿ ಮಲ್ಗಿರೋನ್ನ ಯಾರು ಬೀದಿಗೆ ಬಂದ ಅಂತ ಹೇಳಲ್ಲ. ಇಷ್ಟಕ್ಕೂ ನಿನ್ನ ಒಡಕ್ ಬಾಯಿಗೆ ನನ್ನ ಮಗ ಅಗ್ಗಿಯೋ ಅಡಕೆ ಆಗೋದು ನನಗಿಷ್ಟ ಇಲ್ಲ. ನನ್ನ ಬಾಳಿನ ಬೆಳಕು ವಿಜಯ, ಅವನಿಂದಲೇ ವಿಜಯ. ಆಂಟಿ, ಹೂವಾ. ಗೀತಾ, ಇವತ್ ಕೊನೆ ಪರೀಕ್ಷೆ ಅಂತ ಬೇಗ ಬಂದ್ಬಿಟ್ಟಿಯಾ? ಹೌದು ಆಂಟಿ, ಬರ್ತೀನಿ, ಬಾಯ್. ಗೀತಾ ಆಂಟಿ, 1 ನಿಮಿಷ. ರಾತ್ರಿ ಎಲ್ಲ ನಮ್ ಮನೆಯಲ್ಲಿ ನಿನ್ ಬಗ್ಗೆನೇ ಮಾತು. ಯಾಕಂಟಿ, ನನ್ ಹೂ ಸರಿ ಕೊಡ್ತಿಲ್ವಾ? ಹೂವಿನ ಬಗ್ಗೆ ಅಲ್ಲ ಕಣೆ, ಹೂವಿನಂತ ನಿನ್ ಮನ್ಸಿನ ಬಗ್ಗೆ. ನಮ್ಮನೆ ಸೊಸೆ ಆಗಕ್ ಬೇಕಾಗಿರೋ ಗುಣ ಎಲ್ಲ ನಿನ್ನಲ್ಲಿದೆ. ನಮ್ಮನೆ ಸೊಸೆ ಆಗ್ತೀಯ ಗೀತಾ? ನಾನಾ? ಹೌದು ಕಣೆ. ಕೈ ತುಂಬಾ ಸಂಬಳ. ನಿನ್ನ ರಾಣಿ ತರ ನೋಡ್ಕೋತಾನೆ, ತಲೆ ಮೇಲೆ ಹೊತ್ಕೊಂಡ್ ಮೆರೆಸ್ತಾನೆ. ಏನಂತೀಯೇ? ಹೆಣ್ಣು ಅಂದ್ರೆ ಮೂಗ್ ಮುರಿಯೋ ಈ ಸಮಾಜದಲ್ಲಿ ಹೆಣ್ಣಾಗಿ ನಾನು ಸುಮಾರು ಜನಕ್ಕೆ ಉತ್ತರ ಕೊಡ್ಬೇಕಾಗಿದೆ. ಮದ್ವೆ ಆದ್ರೆ ಮನೆ ಬೆಳಗ್ಬೋದು, ಆದ್ರೆ ಏನೋ ಒಂದ್ ಸಾಧಿಸಿ ಸಮಾಜ ಬೆಳಗೋ ಆಸೆ ನಂದು. ನೆರಳು ತೋರಿಸ್ತೀನಿ ಅಂತಿರೋ ನಿಮ್ಗೆ ಥ್ಯಾಂಕ್ಸ್.
ಹೆಣ್ಣು ಅಂದ್ರೆ ಕಾಡೋ ಕರ್ಮದ ಸಾಲ ಅನ್ನೋರ್ ಮನ್ಸಿಗೆ ಹೆಣ್ಣೆ ಸುಖ ಸಂತೋಷದ ಮೂಲ ಅನ್ನೋದನ್ನ ಮನ್ವರಿಕೆ ಮಾಡ್ಕೊಡ್ಬೇಕಾಗಿದೆ. ಹಾಗಾದ್ರೆ ನಿನ್ ಜೀವನದಲ್ಲಿ ಮದ್ವೆ ಅಗತ್ಯ ಇಲ್ದೇ ಇರೋ ವಿಷಯ ಆಂಟಿ. ಇಟ್ಕೊಂಡಿರೋ ಗುರಿ ಮುಂದೆ ಮದ್ವೆ ಅಗತ್ಯನೂ ಅಲ್ಲ, ಅನಿವಾರ್ಯನೂ ಅಲ್ಲ. ಬರ್ತೀನಿ ಆಂಟಿ, ಬಾಯ್. ಹೊರಡು ಹೊರಡು. ನೀನೇನೇ ಅಂದ್ರು ಆ ಮೇಲಿರೋ ದೇವ್ರು ನಿನಗೋಸ್ಕರ ಎಲ್ಲೋ ಒಬ್ಬ ಗಂಡನ್ನ ಇಟ್ಟೇ ಇಟ್ಟಿರ್ತಾನೆ. ಇದು ಯಾರು ಬರೆದ ಕಥೆಯೋ, ನಮಗಾಗಿ ಬಂದ ವ್ಯಥೆಯೋ, ಕೊನೆಗೇನು ಅರಿಯಲಾರೆ, ಮರೆಯಾಗಿ ಹೋಗಲಾರೆ. ಹಂಗೆವ್ವ ಮಗರ ಎದ್ದ? ನನಗೂ ಕಾಣಿಸ್ತಿದೆ. ಅಮ್ಮ ನೀನು? ಗುಡ್ ಮಾರ್ನಿಂಗ್ ಮಗನೇ. ಸಾರಿ ಮಾ, ನೆನ್ನೆ ರಾತ್ರಿ ಫ್ರೆಂಡ್ ಮನೇಲಿ ಪಾರ್ಟಿ ಇತ್ತು. ಮನೆಗೆ ಬಂದ್ಬಿಡೋಣ ಅಂತ ನಾನು ಹೊರಟೆ. ಸಿಕ್ಕಾಪಟ್ಟೆ ನಿದ್ದೆ ಬಂತು, ಅದಕ್ಕೆ. ಒಳ್ಳೆ ಕೆಲಸ ಮಾಡ್ದೆ ಕಣ. ನಿದ್ದೆ ನಮ್ಮನ್ನ ಆಳೋಕ್ ಬಂದಾಗ ನಾವದನ್ನ ಆಳ್ಬಾರ್ದು. ಜೀವನದಲ್ಲಿ ಯಾರ ಮುಂದೆ ಸೋಲ್ದೇ ಇದ್ರೂ ಪರವಾಗಿಲ್ಲ, ನಿದ್ದೆ ಮುಂದೆ ಮಾತ್ರ ಸೋತು ಬಿಡ್ಬೇಕು. ನಿದ್ದೆ ಬಂದಾಗ ಒಂದ್ ಪಕ್ಕದಲ್ಲಿ ಕಾರ್ ಹಾಕೊಂಡ್ ಮಲ್ಗಿದ್ದು ನನಗ್ ಸಂತೋಷ ಆಯ್ತು. AC ಹಾಕೊಂಡ್ ಮಲ್ಕೊಂಡಿದ್ದೆ ಅಲ್ವಾ? ಕಾಫಿ ಕುಡಿ. ತಂಗ್ಯವ್ವ, ನಿಮ್ ಸೆಂಟಿಮೆಂಟ್ ಸೀನು ಮುಗಿದಿದ್ರೆ ಮನೆಗೆ ಹೋಗೋಣವಾ? ಮಿನಿಸ್ಟ್ರು ಮಗ ರೋಡಲ್ಲಿ ಮಲ್ಕೊಂಡಿದ್ದಾರೆ ಅಂತ ಪೊಲೀಸರು ರೋಡೆಲ್ಲ ಬ್ಲಾಕ್ ಮಾಡಿದ್ದಾರೆ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ನನಗೆ ಹೇಳೋದಕ್ಕೂ ಮುಂಚೆ ಜನಗಳ ಹತ್ರ ಸಾರಿ ಕೇಳಿ. ನಮ್ಮ ಯಜಮಾನ್ರು ಪದ್ವಿ ಇವ್ರುಗಳು ಕೊಟ್ಟಿರೋ ಭಿಕ್ಷೆ. ಇವ್ರುಗಳಿಗೆ ತೊಂದರೆ ಆಗೋದು ನನಗೂ ಇಷ್ಟ ಆಗಲ್ಲ, ನಮ್ಮ ಯಜಮಾನ್ರಿಗೂ ಇಷ್ಟ ಆಗಲ್ಲ. ಒಂದ್ ನಿಮಿಷ. ನನ್ನ ಮಗ ಕಾಫಿ ಕುಡ್ದಿದ ತಕ್ಷಣ ನಾವು ಹೊರಟು ಬಿಡ್ತೀವಿ. ಮುಗೀತಮ್ಮ. ಸರಿ ಕಂದ, ಮನೆಗೆ ಹೋಗೋಣ. ಇವತ್ತು ನಿನ್ ಸೆಮಿಸ್ಟರ್ ಕೊನೆ ಪರೀಕ್ಷೆ. ಓ, ಮರ್ತ್ಬಿಟ್ಟಿದ್ದೆ ಅಮ್ಮ. ಪರವಾಗಿಲ್ಲ, ಅದನ್ನ ನೆನಪಿಸೋದಕ್ಕೆ ನಾನಿದ್ದೀನಲ್ವಾ. ತಂಗ್ಯವ್ವ, ಡೈಲಾಗ್ ಹೇಳಿ ಸುಸ್ತಾಗ್ಬಿಟ್ಟಿದ್ಯಾ, ಮನೆಗೆ ಹೋಗೋಣವೆ? ಗಂಗಾ ತೆಗಿಯೋ ಗಾಡಿ ತಗೊಳ್ಳಿ. ಇದಂಗ ಹುಟ್ಟಿದ ಮಗು ಹೆಣ್ಣು ಎಂದು ತಿಳಿದ ಕೂಡಲೇ ಕತ್ತು ಹಿಸುಕಿ ಕೊಂದ ತಂದೆ. ಇವನ್ ಯಾರೋ ಜಾಣ, ನಂತರ ದಡ್ಡನೆ. ಹುಟ್ಟಿದ ಮಗು ಹೆಣ್ಣು ಅಂತ ಗೊತ್ತಿದ್ರು ತಲೆ ಕಟ್ಕೊಂಡು ಸಾಯೋದಕ್ಕೆ. ಪೇಪರಲ್ಲಿ ಇಲ್ದಿರೋದೆಲ್ಲ ಓದ್ತಾ ಇದ್ದಾರಮ್ಮ. ಅಯ್ಯಯ್ಯ, ಅವನನ್ನ ಜೈಲ್ಗೆ ಹಾಕ್ಬಿಟ್ರ? ಹೋಗ್ಲಿ ಬಿಡು. ಇಂಥ ದರಿದ್ರಗಳನ್ನ ಕಟ್ಕೊಂಡು ಸಾಯೋದಕ್ಕಿಂತ ಜೈಲ್ನಲ್ಲಿ ಮುದ್ದೆ ಮುರಿಯೋದ ವಾಸಿ. ತಗೋ, ಕರೆಂಟ್ ಬಿಲ್ಗೆ 350, ವಾಟರ್ ಬಿಲ್ಗೆ 150. ಸಾಲು ಸಾಲು ಹೆಣ್ಣು ಮಕ್ಕಳನ್ನ ಹೆತ್ತು ಅವರ ಮದುವೆ ಸಾಲ ತೀರಿಸಲಾಗದೆ ನೇಣಿಗೆ ಶರಣಾದ ತಂದೆ. ದಡ್ಡ ಇವನ್ ಯಾರ ನಂತರ ದಡ್ಡ. ಅವನ ತರ ಹುಡ್ತಾ ಇಲ್ಲ ಕತ್ತಿಸಿಗೆ ಸಾಯಿಸ್ಬಿಟ್ಟಿದ್ರೆ ಇದೆಲ್ಲ ಇರ್ತಿತ್ತಾ? ಈ ದರಿದ್ರ ಹೆಣ್ಮಕ್ಳನ್ನ ಹೆರೋದ್ಯಾಕೆ, ಸಾಲ ಮಾಡೋದ್ಯಾಕೆ, ಸಾಯೋದ್ಯಾಕೆ? ಪ್ರಾಕ್ಟಿಕಲ್ ಪ್ರಾಜೆಕ್ಟ್ ಮಾಡಕ್ಕೆ 300 ಬೇಕು ಅಂದ್ಯಲ್ಲ, ತಗೋ, ಖರ್ಚಿಗಿಟ್ಕೋ. ಅಕ್ಕ, 100 ರೂಪಾಯಿ ಪಾಕೆಟ್ ಮನಿಗೆ ಸಾಲಲ್ಲ. ದುಡ್ಡು ಖರ್ಚು ಮಾಡೋಷ್ಟು ಸುಲಭ ಅಲ್ಲ ಸಂಪಾದನೆ ಮಾಡೋದು. 100 ರೂಪಾಯಿ ತುಂಬಾ ದೊಡ್ಡದು, ಅರ್ಥ ಮಾಡ್ಕೋ. ಸರಿ, ಬೇಗ ರೆಡಿ ಆಗು. ಇವತ್ ನನ್ ಕೊನೆ ಪರೀಕ್ಷೆ, ಹೋಗ್ತಾ ಬಿಟ್ಟು ಹೋಗ್ತೀನಿ. ಏನು ಬೇಕಾಗಿಲ್ಲ, ನಾನೇ ಹೋಗ್ತೀನಿ. ಹೆಣ್ಣೆತ್ತವ್ರಿಗೆ ದಿನಾ ಪರೀಕ್ಷೆನೆ. ಲೇ, ಕಾಫಿ ಕೊಡೆ. ತಗೊಳ್ಳಿ. ತಿನ್ನೋ ಅನ್ನದಲ್ಲಿ ಕಲ್ಲು ಹೊಡ್ಕೋದು ಆರೋಗ್ಯ, ಆದ್ರೆ ಇಲ್ಲದೆ ಇರೋ ಕಲ್ಲನ್ನ ಹಾಕೊಂಡು ಕೆದಕೋದು ದೌರ್ಭಾಗ್ಯ. ಅಂದ್ರೆ
ಏನ್ ನಿನ್ ಮಾತಿನ ಅರ್ಥ? ನಾನ್ ಪೇಪರ್ ಇಲ್ದಿರೋದು ಓದ್ತಾ ಇದ್ದೀನಿ ಅಂತನಾ? ಏಯ್, ಕಾಫಿ ನಿನ್ನ ಮಕ್ಕಳ ಮುಖ ಇದ್ದ ಹಾಗೆ ಇದೆ. ಇದನ್ನ ನಾನು ಕುಡಿದು ಸಾಯ್ಬೇಕು. ಕುಡಿದು ಸಾಯ್ತೀನಿ. ಹಾಯ್ ಭಾಜಿ, ವೆರಿ ಶುಭೋದಯ. ಏನಿದು ಬೆಳಿಗ್ಗೆ ಬೆಳಿಗ್ಗೆ? ಎಲ್ಲಿಂದ ಬರ್ತಿದ್ದೀರಾ? ರಾತ್ರಿ ವಿಜಯ್ ಮನೆಗೆ ಬಂದಿರಲಿಲ್ವಾ? ಅಪ್ಪ ಅದು ಇವತ್ತು ಸೆಮಿಸ್ಟರ್ ಫೈನಲ್ ಎಕ್ಸಾಮ್ಸ್ ಕಣ್ರಿ. ಅದಕ್ಕೆ ಕಂಬೈನ್ ಸ್ಟಡಿ ಮಾಡೋದಕ್ಕೆ ಫ್ರೆಂಡ್ ಮನೆಗೆ ಹೋಗಿದ್ದ. ಹೌದು ಬಾವ. ಪಾಪ ರಾತ್ರಿ ಪೂರ್ತಿ ಓದಿ 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 ಬೆಳಿಗ್ಗೆ ನಿದ್ದೆ. ಅದು ಸಹಜ. ಅದರಿಂದ ಅವನು ಎಕ್ಸಾಮ್ ಏನಾದ್ರೂ ಮಿಸ್ ಮಾಡ್ಕೊಳ್ತಾ ಇದ್ನಾ? ಅಲ್ಲ, ಇವತ್ತು ಬೆಳಿಗಿನ ತಿಂಡಿ ಮಿಸ್ ಮಾಡ್ಕೊಳ್ತಾ ಇದ್ದ. ಅದಕ್ಕೆ ನಾನೇ ಹೋಗಿ ಕರ್ಕೊಂಡ್ ಬಂದೆ. ಹೋಗು ಕಂದ, ನೀನ್ ಹೋಗಿ ಸ್ನಾನ ಮಾಡ್ಕೊಂಡ್ ಬಾ. ನೀನ್ ಹಾಕೊಳ್ಳೋ ಬಟ್ಟೆನ ನಾನು ಅಲ್ಲೇ ಇಟ್ಟಿದ್ದೀನಿ. ಹೋಗು, ಬೇಗ ರೆಡಿ ಆಗ್ಬಾ, ತಿಂಡಿ ಕಾಯ್ತಾ ಇರುತ್ತೆ. ವಿಜಯ್ ಮೇಲೆ ನಿನಗೆಷ್ಟು ಪ್ರೀತಿನೇ ಬಾನು? ತಾಯಿಗೆ ಮಕ್ಳ ಮೇಲಲ್ದೆ ಇನ್ಯಾರ ಮೇಲ್ರಿ ಪ್ರೀತಿ ಇರೋದಕ್ ಸಾಧ್ಯ? ನಿನ್ನಂತ ತಾಯಿನ ಪಡೆದಿರೋ ವಿಜಯ್ ನಿಜವಾಗ್ಲೂ ಪುಣ್ಯವಂತ ಅಲ್ಲ. ನಿಮ್ಮಂತ ಭಾವನನ್ನು ಪಡೆದ ನಾನು ಇನ್ನೆಷ್ಟು ಪುಣ್ಯವಂತ ಆಗಿರ್ಬೇಕು ಬಾವ. ಈ ಖುಷಿಗೆ ಒಂದು ಬಿಸಿ ಬಿಸಿ ಕಾಫಿ. ಬಟ್ರೆ ವೇರ್ ಇಸ್ ಬಟ್ರು? ಗೀತಾ, ಹಾಮ, ಪರೀಕ್ಷೆ ಚೆನ್ನಾಗಿ ಮಾಡಮ್ಮ. ಹಾಮ, ಓದಿರೋದು ಯಾವುದು ಮರಿದೇ ಇರೋ ಹಾಗಾಗಿ. ಸರಿ ಅಮ್ಮ. ಗೀತಾ, ನಿಮ್ಮಪ್ಪನ ಆಶೀರ್ವಾದ ತಗೋ. ಹೋಗುಮಾ. ಕೃಷ್ಣ ಮಾಧವ ವಾಸುದೇವ. 38:40. ಯಾಕೋ ಇವತ್ ನನ್ ಕೊನೆ ಪರೀಕ್ಷೆ, ಆಶೀರ್ವಾದ ಮಾಡಿ. ನನ್ನ ಆಶೀರ್ವಾದ ಪಲ್ಸೋಂಗಿದ್ದಿದ್ರೆ ನೀವಿಬ್ರು ಹೆಣ್ಮಕ್ಳು ಹುಡ್ತಿರ್ಲಿಲ್ಲ. ನಿಮ್ಮಮ್ಮ ಬಸ್ರಿ ಆಗಿದ್ದಾಗ ಗಂಡೆರು ಅಂತ ಆಶೀರ್ವಾದ ಮಾಡ್ದೆ. ಹೆತ್ಲಾ ದರಿದ್ರ, ನಿಮ್ಮಿಬ್ರನ್ನೇ ಹೆತ್ಲು. ಗೆಲುವಿಗೆ ಗಂಡು ಹೆಣ್ಣು ಅನ್ನೋ ಭೇದ ಭಾವ ಇರಲ್ವಲ್ಲಪ್ಪ. ಹೆಣ್ಣು ಅಂದ್ರೆ ಸೋಲು, ಗಂಡಿನ ಸಾಧನೆಗೆ ಅಡ್ಗೋಡೆ. ತಾನೂ ಸಾಧಿಸೋಲ್ಲ, ಸಾಧಿಸೋರ್ಗೂ ಬಿಡಲ್ಲ. ಅದೇ ನಿಜ ಆಗಿದ್ದಿದ್ರೆ ಒಂದ್ ಕಾಲೇ ಇಲ್ಲದ ಅರಣ್ಯಮಾಸಿನ ಮೌಂಟ್ ಎವರೆಸ್ಟ್ ಹತ್ತಕ್ಕೆ ಆಗ್ತಿರ್ಲಿಲ್ಲ. ಮಿತಾಲಿ ರಾಜ್ ಕ್ರಿಕೆಟ್ ಅಲ್ಲಿ ಡಬಲ್ ಸೆಂಚುರಿನೇ ಹೊಡೆಯಕ್ಕಾಗ್ತಿರ್ಲಿಲ್ಲ. ಮದರ್ ತೆರೇಸಾ ನೋಬೆಲ್ ಪ್ರಶಸ್ತಿ ಪಡೆಯಕ್ಕಾಗ್ತಿರ್ಲಿಲ್ಲ. ಕಿರಣ್ ಬೇಡಿ ಪೊಲೀಸ್ ಆಫೀಸರ್ ಆಗಕ್ಕಾಗ್ತಿರ್ಲಿಲ್ಲ. ಕಲ್ಪನಾ ಚಾವ್ಲಾ ಆಕಾಶಕ್ಕೆ ಹಾರಕ್ಕಾಗ್ತಿರ್ಲಿಲ್ಲ. ಫಾತಿಮಾ ಬೀವಿ ಸುಪ್ರೀಂ ಕೋರ್ಟ್ ಅಲ್ಲಿ ಜಡ್ಜೆ ಆಗಕ್ಕಾಗ್ತಿರ್ಲಿಲ್ಲ. ಸೈನಾ ನೆಹ್ವಾಲ್, ಮೇರಿ ಕಾಮ್, ಸಾಕ್ಷಿ ಮಲ್ಲಿಕ್, PV ಸಿಂಧು ಇವರೆಲ್ಲ ಯಾರು ಒಲಿಂಪಿಕ್ಸ್ ಇಂದ ಮೆಡಲ್ ತರಕ್ಕೂ ಆಗ್ತಿರ್ಲಿಲ್ಲ. ನಿರ್ಮಲಾ ಸೀತಾರಾಮನ್, ಶಕುಂತಲಾ ದೇವಿ, ಪ್ರತಿಭಾ ಪಾಟೀಲ್ ಅಷ್ಟೆಲ್ಲ ಯಾಕೆ ನಮ್ಮ ಸಾಲು ಮರದ ತಿಮ್ಮಕ್ಕನಿಗಿಂತ ಬೇಕಾ? ವಾ 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 ವಾ. ಸಬಾಷ್. ಇದೆಲ್ಲ ಭಾಷಣ ಮಾಡ ಚೆನ್ನಾಗಿರುತ್ತೆ ಅಂತ ನಿನ್ನ ಮಗಳಿಗೆ ಹೇಳೇ ಸುಶೀಲಾ. ಇರೋ 130 ಕೋಟಿ ಜನಸಂಖ್ಯೆದಲ್ಲಿ 30 ಜನ ಸಾಧನೆ ಮಾಡಿದವ್ರ ಹೆಸರೇ ಬಿಟ್ರೆ ಸಾಧನೆ ಬಂದು ಮನೆ ಬಾಗ್ಲು ಬಡಿಯೋದಿಲ್ಲ. ಹೆಣ್ಣು ಅಂದ್ರೆ ಸಿಂಗಾರ ಬಂಗಾರ ಮಾಡ್ಕೊಂಡು ಮನೆ ಮುಂದೆ ಗುಡಿಸಿ ರಂಗೋಲಿ ಹಾಕೋದಷ್ಟೇ, ಅದು ಖರ್ಚೆ. ಆದ್ರೆ ಗಂಡು ಅಂದ್ರೆ ಕೆಲ್ಸ, ಸಂಬಳ, ಮದುವೆ ಅಂದ್ರೆ ವರದಕ್ಷಿಣೆ, ವಯಸ್ಸಾದಾಗ ನೆರಳು, ಕಷ್ಟದಲ್ಲಿದ್ದಾಗ ಆಸರೆ. ಒಟ್ನಲ್ಲಿ ನನ್ನ ಮಾತಿನ ತಾತ್ಪರ್ಯ ಇಷ್ಟೇ. ಗಂಡು ಅಂದ್ರೆ ಲಾಭ, ಹೆಣ್ಣು ಅಂದ್ರೆ ನಷ್ಟ. ನಿಮ್ಮಂತ ಲಾಭನೂ ಹೆತ್ತಿರೋ ನಿಮ್ಮಮ್ಮನೂ ಹೆಣ್ಣೆ ಅಲ್ವಾಪ? ಅದಕ್ಕೆ ಕಣೆ ನಮ್ಮಮ್ಮ ಗ್ರೇಟು, ನನ್ನಂತ ಗಂಡನ ಎತ್ತಿದ್ದಾಳೆ. ಆದ್ರೆ ನಿಮ್ಮಮ್ಮ ದರಿದ್ರ 2 ಹೆಣ್ಣನ್ನ ಹೆತ್ತು ಕೂತಿದ್ದಾಳೆ. ನಾನ್ ಗಂಡ್ಸು, ನಿಮ್ಮನ್ನೆಲ್ಲ ಕಟ್ಕೊಂಡು ಅಸ್ಲೆ ಇಲ್ದೆ ಬಟ್ಟಿ ಕಟ್ಟಿ ಸಾಯ್ತಾ ಇದ್ದೀನಿ.
ಗಂಡು ಇರಲಿ ಹೆಣ್ಣು ಬೇಡ ಅನ್ನೋ ಭೇದ ಇಲ್ಲಿದೆ. ಬಾಳ ಪಯಣ ಸಾಗಬಹುದೇ ಗಂಡಿಗೆ ಹೆಣ್ಣು ಇಲ್ಲದೆ. ಅಮ್ಮ, ನನ್ನ ಪರೀಕ್ಷೆಗೆ ಲೇಟ್ ಆಯ್ತು, ನಾನು ಹೊರಡ್ತೀನಿ. ಹೋಗು ಹೋಗು, ಮಾತಾಡಕ್ಕೇನು ಸಿಗದೆ ಇದ್ದಾಗ ಮಳ್ಳಿಗೆ ತಪ್ಪಿಸ್ಕೊಂಡು ಹೊರಟೋಗ್ತಾಳೆ. ಪರೀಕ್ಷೆ ಬರ್ತಾಳಂತೆ, ಪರೀಕ್ಷೆ. ನಿಮ್ 3 ಜನ ದರಿದ್ರಗಳನ್ನ ಕಟ್ಕೊಂಡು ನಾನ್ ನನ್ನ ಜೀವನದಲ್ಲಿ ಬರಿತಿದ್ದೇನೆ ಕಣೆ. ಅಗ್ನಿ ಪರೀಕ್ಷೆ, ಅಗ್ನಿ ಪರೀಕ್ಷೆ. ನನ್ನ ಜನ್ಮಕ್ಕಿಷ್ಟು. ಆಲ್ ದ ಬೆಸ್ಟ್ ಬ್ರದರ್. ಬೆಸ್ಟ್ಗೆ ಆಲ್ ದ ಬೆಸ್ಟ್ ಯಾವತ್ತೂ ಬೇಕಾಗೋದಿಲ್ಲ. ಬರೋ ಹಾರೈಕೆನ ಯಾವತ್ತೂ ಬೇಡ ಅನ್ಬಾರ್ದು ವಿಜಯ್. ಅಗತ್ಯ ಇಲ್ದಿರೋದನ್ನ ಇಟ್ಕೊಂಡು ನನ್ಗೆ ಯಾವತ್ತೂ ಅಭ್ಯಾಸ ಇಲ್ಲ. ಆದರೆ ಅತ್ಯಗತ್ಯವಾಗಿರೋ ಅಮ್ಮನ ಆಶೀರ್ವಾದ ತಗೊಳ್ಳೋದನ್ನ ಮರಿಬೇಡ. ಡ್ಯಾಡ್, ಅದನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ಲೋ ವಿಜಯ್, ನಾನು ಹೇಳಿದ್ದು ನಿನ್ನ ಹೆತ್ತ ಅಮ್ಮನ ಆಶೀರ್ವಾದ ತಗೋ ಅಂತ. ಅವಳು ಇಲ್ಲಿದ್ದಳಪ್ಪ ಫೋಟೋದಲ್ಲಿ. ಆದರೆ ನೀನು ಆಶೀರ್ವಾದ ತಗೊಳ್ತಾ ಇರೋದು ನಿನ್ನ ಚಿಕ್ಕಮ್ಮಂದು. ಡ್ಯಾಡ್, ನನ್ನ ಪಾಲಿಗೆ ಈ ಚಿಕ್ಕಮ್ಮನೇ ಹೆತ್ತಮ್ಮ. ಹೆತ್ತು ಜಗತ್ತಿಗೆ ಬಿಟ್ಟೋಗಿದ್ದು ಆ ಅಮ್ಮನೇ ಆಗಿರ್ಬೋದು. ಆದರೆ ಅಷ್ಟೇ ಪ್ರೀತಿಯಿಂದ ಈ ಜಗತ್ತನ್ನು ತೋರಿಸ್ದವಳು ಈ ಅಮ್ಮ. ಅದಕ್ಕೆ ನನಗೆ ಆ ಅಮ್ಮನಿಗಿಂತ ಈ ಅಮ್ಮನೇ ಮುಖ್ಯ. ಸರಸ್ವತಿ ನಿನ್ನ ತಲೆಯಲ್ಲಿ ಕೂತ್ಕೊಂಡು ಗಣಪತಿನೇ ನಿನ್ನ ಕೈ ಹಿಡಿದು ಬರ್ಸೋ ಹಾಗಾಗ್ಲಿ. ಈ ಸೆಮಿಸ್ಟ್ರಲ್ಲಿ ನೀನೇ ಫಸ್ಟ್ ಬರ್ತೀಯ. ಹೋಗ್ಬೇಕಂದ. ಆಲ್ ದಿ ಬೆಸ್ಟ್. ಬರ್ತೀನಮ್ಮ. ಭಾನು, ನಿನ್ನ ಮಮತೆ ದೊಡ್ಡದು ಕಣೆ. ನೀನು ಹೆರದ ಮಗ ಕೂಡ ತನ್ನ ಹೆತ್ತ ಅಮ್ಮನ ಮರೆತು ನಿನ್ನನ್ನೇ ತಾಯಿಯಾಗಿ ಸ್ವೀಕಾರ ಮಾಡಿದ್ದಾನೆ. ಅದವನ್ ದೊಡ್ಡ ಗುಣ ಬಿಡಿ. ನೀನು ನಿಜವಾಗ್ಲೂ ಗ್ರೇಟ್. ಅದನ್ ಯಾಕ್ರಿ ದೊಡ್ಡದು ಅಂತ ಮಾತಾಡ್ತಾ ಇದ್ದೀರಾ? ನನ್ನ ಮಕ್ಳಿಗಾದ್ರೆ ಅಮ್ಮ ಅಂತ ಕರೆಯೋದಕ್ಕೆ ನಾನಿದ್ದೀನಿ. ಆದ್ರೆ ನಮ್ ವಿಜಯಂಗೆ ಆ ಕೊರಗು ಬರಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ಒಲ್ವೋ ಅವನ ಕಡೆ ಸ್ವಲ್ಪ ಹೆಚ್ಚಾಗೇ ಇರುತ್ತೆ. ಅದನ್ನ ನೀವು ದೊಡ್ಡದು ಅನ್ಬೇಡಿ. ಇಲ್ದೇ ಇರೋ ಸ್ಥಾನ ಮತ್ತೊಬ್ರು ತುಂಬೋ ಅವಕಾಶ ಕೆಲವ್ರಿಗೆ ಮಾತ್ರ ಸಿಗುತ್ತೆ. ಅದು ಪುಣ್ಯದ ಕೆಲ್ಸ ರೀ. ಅಲ್ಲ ಕಣೆ ಗೀತಾ, ದಿನ ಈ ತರ ಚೈನಾಕಿ ಕಟ್ತಿಯಲ್ಲ, ಯಾರಾದ್ರೂ ಕದ್ಕೊಂಡು ಹೋಗಕ್ ಇದೇನ್ ಬೆನ್ಸ್ ಕಾರ? ಅಲ್ಲ, ಬೆನ್ಸ್ ಕಾರ್ಗಿಂತ ದೊಡ್ಡದು. ಯಾಕಂದ್ರೆ ನಾನ್ ಬೆವರ್ ಹರಿಸಿ ನನ್ ಸ್ವಂತ ದುಡಿಮೇಲೆ ತಗೊಂಡಿರೋ ಸೈಕಲ್ ಕಣೆ ಇದು. ಸರಿ ಸರಿ, ಎಕ್ಸಾಮ್ ಟೈಮ್ ಆಯ್ತು, ನಡೀರಿ. ಹೌದು, ಎಕ್ಸಾಮ್ ಹೇಗ್ ಪ್ರಿಪೇರ್ ಆದ? ಗಮನ ಕೊಟ್ಟು ಓದಿದ್ದಾಯ್ತು, ಬರ್ತಾ ಮನನ ಮಾಡ್ಕೊಂಡು ರಿವಿಷನ್ ಕೂಡ ಮಾಡ್ಕೊಂಡಿದ್ದಾಯ್ತು. ಈ ಕೊನೆಯ ಪರೀಕ್ಷೆಯಲ್ಲಿ ದೇವ್ರು ಯಾವ್ದೇ ವಿಘ್ನಗಳಿಲ್ದಿರೋ ಹಾಗೆ ನೋಡ್ಕೊಂಡ್ರೆ ಈ ಸೆಮಿಸ್ಟರ್ ಅಲ್ಲಿ ಖಂಡಿತ ನಾನೇ ಫಸ್ಟ್. ಅದು ಕಷ್ಟ. ಯಾಕೆ? ವಿಘ್ನ ಬಂತು. ಯಾರ್ದೇ ದಿವ್ಯಾ ಕಾರು ವಿಜಯ್ ಪಾರ್ಕ್ ಮಾಡಿರೋ ಕಡೆನೆ ಮಾಡ್ಬಿಟ್ಟಿದ್ದಾರೆ. ಅಲ್ಲಿಗೆ ಮುಗೀತು ಅವ್ರ ಕತೆ. ಅಯ್ಯೋ, ಅದು ಸಂಸ್ಕೃತ ಸೇದು ಕಾರ್ ಕಣೆ. ತೆಗೆದ್ಬಿಡ್ತೀನಿ ಸರ್. ಅದು ಒಳಗಡೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಹಾಗಾಗಿ ತೆಗೆದ್ಬಿಡ್ತೀನಿ ಸರ್. ತಪ್ಪು ಮಾಡಿಬಿಟ್ಟೆ, ದಯವಿಟ್ಟು ಸರ್. ಮೇಷ್ಟ್ರೆ, ಇದು ನನ್ನ ಗಾಡಿ ನಿಲ್ಸೋ ಜಾಗ. ನಾನಿರ್ಲಿ ಇಲ್ಲದೆ ಇರಲಿ, ಜಾಗ ಖಾಲಿ ಇರಬೇಕು. ಗೊತ್ತಾಯ್ತು ಸರ್, ಅದಕ್ಕೆ ಈಗಲೇ ತೆಗೆದ್ಬಿಡ್ತೀನಿ ಸರ್. ತಪ್ಪನ್ನೋದು ಮಾಡಕ್ ಮುಂಚೆ ಎಚ್ಚರಿಕೆ ಅನ್ನೋದು ಇದ್ದಿದ್ರೆ ಈ ರೀತಿ ಆಗ್ತಿರ್ಲಿಲ್ಲ ಮೇಷ್ಟ್ರೆ. ಇನ್ಮೇಲೆ ಯಾವತ್ತೂ ಈ ತರ ತಪ್ಪಾಗೋದಕ್ಕೆ ಅವಕಾಶ ಕೊಡೋದೇ ಇಲ್ಲ ಸರ್. ಒಂದೇ ಒಂದ್ಸಲಿ ಸರ್, ಕ್ಷಮಿಸ್ಬಿಡಿ ಪ್ಲೀಸ್ ಸರ್. 3000 ಜನ ಇರೋ ಈ ಕಾಲೇಜಲ್ಲಿ ಪ್ರತಿಯೊಬ್ಬರನ್ನು ಕ್ಷಮಿಸ್ತಾ ಬಂದ್ರೆ ಕಷ್ಟ. ಸೊ ಇಂಥ ತಪ್ಪಾದಾಗ ಏನಾಗುತ್ತೆ ಅಂತ ಗೊತ್ತಾದ್ರೆ ತಪ್ಪು ಮಾಡೋರು ತೆಪ್ಪಗಾಗ್ತಾರೆ ಮೇಷ್ಟ್ರೆ. ಸರ್,
ಬೇಡ ಸರ್, ಸರ್ ಪ್ಲೀಸ್ ಸರ್. ನೋಡಿ ಮೇಷ್ಟ್ರೆ, ನೀವು ಗಾಡಿ ತೆಗೆಯೋದು ಕಷ್ಟ, ಅಲ್ಲಿವರೆಗೂ ನಾನು ಕಾಯ್ಬೇಕು, ಅದು ಕಷ್ಟ. ಗಾಡಿಗೆ ಬೆಂಕಿ ಹಚ್ಚಿಬಿಡ್ತೀನಿ, ಬೂದಿ ತೆಗೆಯೋದು ಸುಲಭ. ಸರ್ 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 ಬೇಡ ಸರ್, ಸರ್ ಸರ್ ಪ್ಲೀಸ್ ಬೇಡ ಸರ್. ನಿನ್ನ ಆರೋಗ್ಯ ಸರಿ ಇಲ್ಲ, ನಿನ್ನ ಕೈಲಿ ಬಸ್ಸಲ್ಲಿ ಓಡಾಡಕ್ಕಾಗಲ್ಲ ಅಂತ ನನ್ನ ಮಕ್ಕಳು ಕಷ್ಟಪಟ್ಟು ದುಡ್ಡು ಕೂಡಿಟ್ಟು ಕೊಡ್ಸಿರೋ ಕಾರು ಸರ್ ಇದು. ಸರ್ ಇದಕ್ಕೇನು ಮಾಡಬೇಡಿ ಸರ್. ಸರ್ ದಯವಿಟ್ಟು ಇದಕ್ಕೆ ಬೆಂಕಿ ಹಾಕಬೇಡಿ ಸರ್. ಸರ್ ಪ್ಲೀಸ್ ಸರ್. ದಯವಿಟ್ಟು ಸರ್, ಸರ್ ನನ್ನ ಮಾತು ಕೇಳಿ ಸರ್. ಹೇಳದ್ನಲ್ಲ ಮೇಷ್ಟ್ರೆ, ಇವತ್ತಿಗೆ ಕ್ಷಮಿಸಿದ್ರೆ ನಾಳೆ ಇನ್ನೊಬ್ರಿಗೆ ಸದ್ರ ಆಗತ್ತೆ. ಕ್ಷಮಿಸ್ತಾನೆ ಬಿಡು ಅನ್ನೋ ಸಲಿಗೆ ಹುಟ್ಟುತ್ತೆ. ನನ್ನ ಜಾಗದಲ್ಲೇ ಆಗ್ಲಿ, ನನ್ನ ಬದುಕಲ್ಲೇ ಆಗ್ಲಿ, ಯಾರೇ ಅಡ್ಡ ಬಂದ್ರೋ ಶಿಕ್ಷೆ ಅಲ್ಟಿಮೇಟ್ ಆಗಿರುತ್ತೆ. ಎಕ್ಸಾಮ್ ವಿಷಯದಲ್ಲಿ ಪರೀಕ್ಷೆ ಆಗಿ ಕರೆಕ್ಷನ್ ಆದ್ಮೇಲೆ ರಿಸಲ್ಟು, ಆದ್ರೆ ಈ ವಿಜಯ್ ವಿಷಯದಲ್ಲಿ ಸ್ಪಾಟ್ ಅಲ್ಲೇ ರಿಸಲ್ಟ್.